ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಟೈಗರ್ ಎಸ್ಟಿಮೇಷನ್ ಲಾಸ್ಟ್ ಡೇ ವಿಡಿಯೋ, ಅಂದರೆ ಡೇ 3 ವಿಡಿಯೋ. ಇನ್ನೂ 2 ದಿನದ ವಿಡಿಯೋ ಅಲ್ಲೇ ಚಾನಲಲ್ಲಿ ಹಾಕಿದ್ದೀನಿ, ಬೇಕಿದ್ದರೆ ನೋಡ್ಕೊಬೋದು ನೀವು. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇದು. ನಾವಿದ್ದಿದ್ದು ಏರಿಯಾ ಬಂದುಬಿಟ್ಟು ಶರಾವತಿ ವೈಲ್ಡ್ ಲೈಫ್ ರೇಂಜು, ಅದರಲ್ಲಿ ಸಬ್ ಡಿವಿಷನ್ ಕೋಗಾರು. ನಾವಿದ್ದಿದ್ದು ಊರ ಹೆಸರು ಬಂದು ನಾಗವಳ್ಳಿ ಅಂತೇಳಿ. ಇದು ಬಂದು ನಾವಿದ್ದಿದ್ದು ರಿಸರ್ವ್ ಫಾರೆಸ್ಟ್, ಅಂದರೆ ಮೀಸಲು ಅರಣ್ಯ ಪ್ರದೇಶ. ಇದು ಚೆಕ್ ಪೋಸ್ಟು. ಇಲ್ಲಿ ಕಾಣಿಸ್ತಾ ಇರೋ ಆಫೀಸು DYRF, ಅದು ಒಂದು ಆಫೀಸು, ಸಣ್ಣ ಆಫೀಸು. ಆ ಕಡೆ ಎಲ್ಲ ವಾಚರ್ಸ್ ಇರ್ತಾರೆ. ಇಷ್ಟು 3ನೇ ದಿನದ್ದು ವಿಡಿಯೋ ಅಂದರೆ 3 ದಿನದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈಗ ನಾವು ನಾರ್ಮಲಾಗಿ ಟೂರಿಸ್ಟ್ ಥರ ಇದುವರೆಗೂ ಹೋಗಿದ್ವಿ ಬೇರೆ ಬೇರೆ ಕಡೆ ಎಲ್ಲ. ಆವಾಗ ನಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಜಾಗಗಳಿರ್ತಿತ್ತು, ರೋಡ್ಗಳಿರ್ತಿತ್ತು, ಜನಗಳೆಲ್ಲ ಓಡಾಡೋದು, ಅಂಥ ಜಾಗದಲ್ಲೆಲ್ಲ ಹೋಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅಂದರೆ ಅಲ್ಲಿ ಹತ್ರ ಇರ್ತಾರಲ್ಲ, ಕಾಡು ಹತ್ರ ಹಳ್ಳಿಯವರು, ಆ ಹಳ್ಳಿಯವರು ಸಹ ಇಂಥ ಜಾಗದಲ್ಲಿ ಓಡಾಡಿರಲ್ಲ. ಅಂಥ ಜಾಗದಲ್ಲಿ ನಾವುಗಳು ಓಡಾಡಿಕೊಂಡು ಸರ್ವೆ ಮಾಡೋದಂದರೆ ಒಂಥರ ಎಕ್ಸ್ಪೀರಿಯೆನ್ಸೇ, ಅದು ಒಂಥರ ಡಿಫ್ರೆಂಟ್, ಅದು ಫೀಲಿಂಗು. ನಮಗೆ ಗೊತ್ತಿರಲ್ಲ ಆ ಜಾಗಗಳು, ಯಾವ ಕಡೆ ಏನು ಅಂತ ಗೊತ್ತಿರಲ್ಲ, ದಿಕ್ಕುಗಳು ಗೊತ್ತಿರಲ್ಲ, ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿರಲ್ಲ. ಒಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ ಸರ್ವೆ ಮಾಡಿಕೊಂಡು. ಅದರಲ್ಲೂ ಇವರಿಬ್ಬರು ವಾಚರ್ಸು, ದರ್ಶನಣ್ಣ ಮತ್ತು ಮಂಜಣ್ಣ ಅವರು, ನನಗೆ ತುಂಬ ಭಾಳಷ್ಟು ಚೆನ್ನಾಗಿ ನೋಡಿಕೊಂಡ್ರು, ತೊಂದರೆ ಇಲ್ದಂಗೆ. ಇದು ಬಂದುಬಿಟ್ಟು ಬೇರೆ ಬೇರೆ ಕಾಲೇಜವ್ರಿಗೆ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ, ಅಂದರೆ ಇಂಜಿನಿಯರಿಂಗು ಅದರ್ ಡಿಗ್ರೀಸು ಅವರಿಗೆಲ್ಲ ಸಿಗೋಲ್ಲ. ನಾವು ಫಾರೆಸ್ಟ್ರಿ ಕಾಲೇಜ್ ಆಗಿರೋದ್ರಿಂದ, BSc ಫಾರೆಸ್ಟ್ರಿ ಮಾಡ್ತಿರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮಗೆ. ಈ ಥರ ಲೈಫ್ ಟೈಮ್ ಮೆಮೊರಿ ಸಿಕ್ಕಿದೆ. ಅಂದರೆ ಈಗ ಬೇರೆಯವರೆಲ್ಲ ಈಗ ಬರ್ತಾ ಇರ್ತಾರೆ, ಅವರಿಗೆ ಇಷ್ಟೊಂದು ಡೆಪ್ತಾಗೆ ನೋಡೋಕ್ಕೆ ಅವರಿಗೆ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಇರಲ್ಲ, ಅಂದರೆ ಅವ್ರಿಗೆ ನೋಡೋಕ್ಕಾಗಲ್ಲ. ಈಗ ಇಲ್ಲೊಂದು ಫಾಲ್ಸ್ ಇದೆ. ಈ ಫಾಲ್ಸ್ಗಳು ಎಲ್ಲ ಕಡೆನೂ ಸಿಗೋಲ್ಲ, ಅಂದರೆ ಡೆಪ್ತ್ ಆಫ್ ದ ಫಾರೆಸ್ಟ್ ಇರ್ತವೆ, ಅಲ್ಲಿ ಹೋಗೋಕ್ಕೆ ಜಾಗನೇ ಇರಲ್ಲ. ಆದರೂ ಇಂಥ ಫಾಲ್ಸ್ಗಳು ನಮಗೆ ನೋಡೋಕ್ಕೆ ಸಿಕ್ತು. ಈ ಥರ ಅದೆಷ್ಟೋ ಜಾಗಗಳು ಇನ್ನೂ ಫಾರೆಸ್ಟ್ ಒಳಗಡೆ ಇರ್ತವೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಲೂ. ಅದು ನಮಗೆ ಸಿಕ್ಕಿದೆ ಅಂತ ಹೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಎದ್ದು ನಾವು ತಿಂಡಿ ಮಾಡ್ದಲೇ 5 ಕಿಲೋಮೀಟ್ರ್ ಸರ್ವೆ ಮಾಡೋದಂದರೆ ಒಂಥರ ಚೆನ್ನಾಗಿತ್ತು. ಅದು ನೋಡೋಕ್ಕೆ 5 ಕಿಲೋಮೀಟ್ರ್ ಅಂದರೆ ನಾರ್ಮಲ್ ಅನಿಸುತ್ತೆ. ಅದರಲ್ಲಿ ಫಾರೆಸ್ಟ್ ಒಳಗಡೆ 5 ಕಿಲೋಮೀಟ್ರ್ ನಡೆಯೋದಂದರೆ ಭಾಳ ಕಷ್ಟ ಇರುತ್ತೆ. ಅದರಲ್ಲಿ ಕಾಡು ಪ್ರಾಣಿಗಳು ಎಲ್ಲಿ ಬರ್ತಾವೋ, ಯಾವ್ಯಾವು ಏನೇನು ಅಂತ ಗೊತ್ತಾಗಲ್ಲ, ಜಾಗಗಳು ಗೊತ್ತಾಗಲ್ಲ. ಸಖತ್ತಿತ್ತು ಮಾತ್ರ. ಇನ್ನೂ 4 ದಿನ ಇರಬೇಕಿತ್ತು ಅನ್ನಿಸ್ತು. ಆದರೆ ಏನು ಮಾಡ್ತೀರಾ, ಅದು ಕೆಲವೊಂದು ರೀಸನ್ಸಿಂದ ಅವರು ಇವತ್ತೇ ಲಾಸ್ಟ್ ಅಂತ ಹೇಳಿದ್ರು. ಏನಿಲ್ಲ, ಚೆನ್ನಾಗಿತ್ತು 3 ದಿನ. ಒಂಥರ ಎಕ್ಸ್ಪೀರಿಯೆನ್ಸ್ ಅದು ಡಿಫ್ರೆಂಟೇ ಇತ್ತು. ಅಲ್ಲಿ ನೆಟ್ವರ್ಕ್ ಇರಲಿಲ್ಲ, ಹೊಸ ಹೊಸ ಜನ, ಹೊಸ ಹೊಸ ಜಾಗ, ಹೊಸ ಹೊಸ ನಾಯಿಗಳು, ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಒಂಥರ ಸೂಪರಾಗಿತ್ತು. ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸು ಎಲ್ಲರಿಗೂ ಸಿಗೋಲ್ಲ, ಅದು ನನಗೆ ಸಿಕ್ಕಿದೆ. ಸಕ್ಕತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಅಗಲು ಸಂತೆ ಬಳ್ಳಿ, ಇದು ಅಗಲು ಸಂತೆ ಬಳ್ಳಿ ಕೂಲ್ ಆಗುತ್ತಂತೆ ಬಾಡಿ ಈಟಿ. ಕಣ ನೋಡ್ರಿ, ಬರ್ತದೆ ತಾನೆ, ಬತ್ತದು ಕಣ. ಮಧ್ಯಕ್ಕೆ ಒಂದು ಕೂಟ ಇಟ್ಟವ್ರೆ, ಸುತ್ತ ದನ ತಿರುಗಿಸ್ತಾರಾ ಟ್ಯಾಕ್ಟ್ರಿ. ಫುಲ್ಲು ಬರ್ಬೇಕಾರೆ ಶಾಕ್ ಆಗುತ್ತೆ, ಫುಲ್ಲು ಮ್ಯಾಲೆ ಹೋಗ್ಬಿಟ್ಟಿದ್ವು. ಏನೋ ಒಂಥರ ಕೊಚ್ಚೆ ಮುಳ್ಳು ಇದಾವಲ್ಲ, ಮುಳ್ಳೇ ಬರೀ ಮೇಲೆ ಇದ್ದಂಗೆ. ಅಲ್ಲಿ ಕರಡಿಗೆ ಇದು ಮಾಡಿತ್ತಲ್ಲ, ಕರಡಿ ಸಿಕ್ಕಿತ್ತು, ಅಲ್ಲಿ ಸಿಕ್ತೆ. ನೆಲ್ಲೂರಿ ಕಡೆ ಕರಡಿ ಸಿಕ್ತು, ಹೋಯ್ತು ಅದು. ಕರಡಿ ಒಂದು ಮರಿಗಿರಿ ಇದ್ರೆ ಸ್ವಲ್ಪ ಮೈ ಮೇಲೆ ಬರುತ್ತೆ, ಇಲ್ಲಾದ್ರೂ ಹೋಗ್ಬಿಡ್ತೇವೆ. ನಮ್ಮ ಸೇರ್ತಿ ಗರ್ನಲ್ ಎಲ್ಲ ಹಿಡ್ಕೊಂಡು ಅದೆಲ್ಲ ಎಂತ ಜನ ಇರ್ಲಿ ಅಲ್ಲ, ಬರೀ ಏನು ಮಾಡಕ್ಕೆ ಅದು ಬಂದ್ಮೇಲೆ ಗರ್ನಲ್ ಹಚ್ಚೋದು ಇಲ್ಲಿಂದ ಬರುದಿದ್ರೆ ಅದು 50 ಜನ ಇದ್ರು ಮೈ ಮೇಲೆ ಬರುತ್ತೆ. ಬರ್ತದೆ. ಇಲ್ವಾ ಒಬ್ಬರಿದ್ರು ಬರುದಿಲ್ಲ, ಒಬ್ಬರಿದ್ರು ಬರಲ್ಲ, ಬರ್ತದೆ. ಬಂದಂತ ಒಂದು ಕತ್ತಿ ಗಿತ್ತಿ ಬಿಡುವುದೇ ಕತ್ತಿಲ್ಲ, ಓಡಬಾರ್ದು, ನಿಲ್ಲಬೇಕು ಅಷ್ಟೇ. ನಿತ್ರ ಮುಗೀತು, ನಿತ್ರ ಅದು ಮುಟ್ಟಕ್ಕೆ ಬರಲ್ಲ. ನೀವು ಓಡಿದ್ರಿ ಬಗ್ಗಿದ್ರಿ ಅಂದ್ರೆ ಡೇಂಜರು. ಏನು ನಾನು ಕರಡಿ 2-3 ಹಿಂಗೆ ಮಾಡಿ ಬೆರೆಸಿನಿ, ಬಂದೊಂದು 2 ಕಾಲಲ್ಲಿ ಎದ್ದಿತ್ತು, ಹೋಗ್ತಾಯಿತ್ತು. ಅದು ಏನಪ್ಪ ಅಂದ್ರೆ ಸೌಂಡ್ ಮಾತ್ರ ನಮ್ಮ ಮಂಡ್ಯನೇ ಕೆಡಿಸ್ಬಿಡುತ್ತೆ. ಅಂತ ಡೇಂಜರ್. ಆದರೂ ಹೆದರಿಕೆ ನಿಂತ್ಬಿಟ್ರು ಹೋಗ್ಬಿಡ್ತಾವೆ. ಒಂದು ವಿಶ್ವದ ಕೋಲ್ ತಗೊಂಡು ಅಡ್ಡ ಪಟ್ಬಿಡ್ಬೇಕು ಕಣ್ಣೆ ಮೇಲೆ, 4 ಕಾಲು ನಡ್ಕೊ ಬಂದು ಮಂಡೆ ಮೇಲೆ ಹೊಂದ್ಕೊಳ್ಬೇಕು. ಅದು 4 ಕಾಲ ಬರೋದೇ ಇಲ್ಲ. ಕರಡಿ ಐತಲ್ಲ, ನೀವು ಎಷ್ಟೇ ಇದಾಗಿ ಸೀದಾ ಬರೋಲ್ಲ,
ಅಲ್ಲಿಗೆ ಬಂದದ್ದು 2 ಕಾಲಲ್ಲೇ ಇರಲಿಲ್ಲ ಅದು. ಹೌದು ಹೌದು ಒಂದು ಸರಿ ನಿಲ್ಲುತ್ತೆ. 2 ಕಾಲಲ್ಲಿ ನನ್ನ ಅದು 2 ಸತ್ತು ಅಟ್ಯಾಕ್ ಮಾಡಿದ್ದು ನನ್ನ. ಹಾ. ಅದ್ರ ಹೆದರ್ಲ ನಾನು. ಅದೇ ಸ್ವಲ್ಪ ಓಡಿದ್ರೆ ಹಾಂ ಪೂರ್ತಿ ನಮ್ಮ ಸರ್ವೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದರ್ಶನನ ಲಾಸ್ಟ್ ಡೇ ಅಂತೇಳಿ ಅವರೇ ಹೋಟ್ಲಿಗೆ ಕರ್ಕೊಂಡೋಗಿದ್ರು ನಮಗೆ. ಬೆಳಿಗ್ಗೆ 11 ಗಂಟೆ ಆಗಿತ್ತು ಅನ್ಸುತ್ತೆ. ಆಗಲೇ 10 ಗಂಟೆ 11 ಗಂಟೆ ಆಗಿತ್ತು. ಅವಾಗ ಇಡ್ಲಿ ತಿನ್ನಕ್ಕೆ ಹೋಗಿದ್ವಿ ನಾವು ಹೋಟ್ಲಿಗೆ. ವರ್ಷ ವೈಷ್ಣವಿಂದ ಬಂದಿದ್ದರು. ಅವರು ಬೇರೆ ಕಡೆ ಅಂದರೆ ಬೇರೆ ಜಾಗಕ್ಕೆ ಹೋಗಿದ್ರು ಸರ್ವೆ ಮಾಡೋಕ್ಕೆ. ಏನಾದ್ರು ಹೇಳ್ತೀರಾ? ನೋಡ್ರಿ DYRF ಕಾರ್ ನಮ್ಮದು ಅಂತ ಹೇಳ್ತಾರೆ. ಬರೀ ಓಡಾಡಿರೋದೇ 3 ದಿನ. 3 ದಿನನಾ? ಹಾಂ 3 ದಿನ. ನಮ್ಮದು ಅಂತವ್ರೆ. ನಮ್ಮದು ಬೈಕ್ ಇದು. ನಮ್ಮ ಬೈಕು ಅವ್ರದ್ದು ಕಾರು. ನಮ್ಮ DYRF ಅದು ಕೊನೆಗೆ ನಮ್ಮದು ಡಾಟಾ ಎಲ್ಲ ಅಂದರೆ ಸರ್ವೆ ಮಾಡಿ ಡೀಟೇಲ್ಸ್ನೆಲ್ಲ ಅಲ್ಲಿ ಒಂದು ಲ್ಯಾಪ್ಟಾಪಿಗೆ ಎಂಟ್ರಿ ಮಾಡಿದ್ವಿ. ಎಂಟ್ರಿ ಮಾಡಿ ನಾವು ಹೊರಟ್ವಿ. ಇದು ನಾವಿದ್ದಿದ್ದು IB. ನಮಗೆ ಉಳ್ಕೊಳ್ಳೋಕ್ಕೆ ಕೊಟ್ಟಿದ್ದಂಥ ಜಾಗ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಹಿಂದ್ಗಡೆ ದೊಡ್ಡ ಕಾಡು, ಅಂದರೆ ಅದಕ್ಕೆ ಹೋಗೋ ಜಾಗನೇ ಚೆನ್ನಾಗಿತ್ತು. ನೋಡಿ ಇದೆ ಅದಕ್ಕೆ ಹೋಗೋದು. ಮೇಲ್ಗಡೆ ಇರೋದು IB, ಇದು ಮೆಟ್ಲು. ಒಂಥರ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಅಲ್ಲೇ ಇದ್ದಿದ್ದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಂದ ಸೀದಾ ನೇಚರ್ ಕ್ಯಾಂಪಿಗೆ ಬಂದ್ವಿ. ಶರಾವತಿ ನೇಚರ್ ಕ್ಯಾಂಪು ಜೋಗ್ ಫಾಲ್ಸ್ ಹತ್ರನೇ ಇದ್ದಿದ್ದು. 1 ಕಿಲೋಮೀಟ್ರ್ ಆಗ್ಬೋದೇನೋ. ಅದಾದಮೇಲೆ ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಕೆ ಹೋದ್ವಿ ನಾನು ನನ್ನ ಫ್ರೆಂಡ್ಸ್. ದಾರಿ ಗೊತ್ತಿಲ್ಲ ಏನಿಲ್ಲ ಗಾಯ್ಸ್. ನಾನು ವಿಷ್ಣು ಬಾರವ ಮಕ್ಕ ತೋರಿಸು. ಎಲ್ಲ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದೀವಿ. ಇಲ್ಲಿ ಈಗ ಉಳ್ಕೊಂಡಿರೋದು ಎಲ್ಲಿ ಯಾವುದಲ್ಲ ಕ್ಯಾಂಪು? ಶರಾವತಿ ನೇಚರ್ ಕ್ಯಾಂಪ್. ಸಮ ನೋಡಿ ಫುಲ್ ರೆಡಿ ಆಗೋನೆ. ವ್ಯೂ ಪಾಯಿಂಟಲ್ಲಿ ಒಳ್ಳೊಳ್ಳೆ ಫೋಟೋ ತೆಗೆಸ್ಕೊಳಕ್ಕೆ ರೆಡಿ ಆಗೋನೆ. ಹಾಂ ಬಂದ್ವಿ. ಆ ಜಾಗನೇ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ತಾನೆ ವಿಷ್ಣು. ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೂ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅದು ವಿತೌಟ್ ಗೈಡು, ನಾವೇ ಗೈಡು, ವಿಷ್ಣುನೇ ಗೈಡು. ವ್ಯೂ ಪಾಯಿಂಟ್ ಸಾಕತ್ತೆ ಐತೆ ಇವರು, ಆದರೆ ನೀರು ಬರ್ತಾ ಇಲ್ಲ ಅಷ್ಟೇ. ಜೋಗ್ ಫಾಲ್ಸು. ಸೊ ಫಸ್ಟ್ ಜೋಗ್ ಫಾಲ್ಸ್ ತೋರಿಸಿ ನೀರು. ಜೋಗ್ ಫಾಲ್ಸು ಅದು. ಜೋಗ್ ಫಾಲ್ಸ್ ನೀರು ಬೀಳ್ತಾ ಇರೋದು ಅದು ರಾಜ. ಅಲ್ಲಿ ರೋರದ ರಾಕೆಟ್ ಏನು ಕಾಣಿಸ್ತಾನೆ ಇಲ್ಲ ಬಿಡ್ರಿ. ಈ ಕಡೆ ರಾಣಿ ಬಂದಿದ್ದು ನೋಡಿ ಗೈಸ್. ಇಲ್ಲಿ ಇದು ಕರೆಂಟು ಇಲ್ಲಿಂದನೇ ಬರೋದು. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್. ಏನಂತಲ್ಲ ಮಾಮ ಅದಕ್ಕೆ? ಪವರ್ ಸ್ಟೇಷನ್ ಯಾವುದೋ ಒಂದು ಕರೆಂಟು ಏನಾದ್ರು ವಿದ್ಯುತ್ ಉತ್ಪಾದನೆ. ಇಲ್ಲಿ ಪುನೀತ್ ರಾಜ್ಕುಮಾರ್ದು ಫಿಲಮ್ ಆಗಿತ್ತಲ್ಲ, ಇಲ್ಲೇ ಆಗಿದೆ ಇದು. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್. ಓ ಅಲ್ಲಲ್ಲ, ಸಾರಿ ಇಲ್ಲಿ. ಅಲ್ಲೊಂದು ಬರ್ತೈತಲ್ಲ, ಇದು ಸೋಮು ಫಾಲ್ಸ್. ಸೋಮು ಫಾಲ್ಸ್ ಬರ್ತೀವಿ. ಬಿಗ್ಗೆ ಕುತ್ಕೊಳ್ಳಿ. ಉಲ್ಟಾ ಆಯ್ತದು ನೋಡಿ. ಉಲ್ಟಾ ತಿರುಗ್ತಾನಲ್ಲ, ತಿರುಗ್ತಿರೋದು ಹೆಂಗೆ ಉಲ್ಟಾ ತಿರುಗ್ತಾನೆ. ಜಿಂಕಾಲಲ್ಲಿ ಬಾತ್ಕೊಳ್ಳಿ. ಹಿಂಗೆ ತಿರುಗಿಸ ಉಲ್ಟಾ ತಿರುಗಿಸು. ಜೋಗ್ ಫಾಲ್ಸಿಗೆ ಹೋಗ್ತೀಯಾ? ಸಾಕ್ಬಿಡ್ರಿ, ಜೋಗ್ ಫಾಲ್ಸಿಗೆ ಬರ್ಬೇಕು ನೀನು. ಬಿದ್ದು ಹೋಗ್ತಾನಲ್ಲಿ. ಜುಬೇರ ಸಾಕ್ಬಿಡು. ನಾನು ಬಿದ್ದೆ ಹೋಗ್ತಿದ್ದೆ. ಜಾಸ್ತಿ ತಿರುಗುತ್ತೆ ಜುಬೇರ, ಸಾಕು. ಅದು ಇವತ್ತೇ ನಿಲ್ಲಲ್ಲ, ಒಂದು ದಿನ ಬೇಕು ನಿಲ್ಲಗೆ. ನಿನ್ಕಬೇಕು ನಿನ್ಕ ಜ್ವರ ತಿಳಿಸಿ ಇನ್ನೊಂದ್ಸತಿ. ಜುಬೇರಂಗೆ ತಲೆ ಸುತ್ತಾ ಇದೆ. ನಿಲ್ಲಲೆ ಹೊರಗೆ ನಿಲ್ಲಲೆ. ಹೋಗು ನಡಿಯಲೆ ಮುಂದಕ್ಕೆ ನಡಿ ಮುಂದಕ್ಕೆ.
ಏ ಇಡಿಬೇಡಲೇ ಇಡಿಬೇಡ ನಡಿ ಮುಂದೆ ನಡಿ ಯಾಕೆ ನಡಿ ಸ್ಟಡಿ ಎಲ್ಲ ಜೋಗ್ ಫಾಲ್ಸಿಗೆ ಹೋಗ್ತಾ ಇದೀವಿ ಗೈಸ್. ಇವಾಗ ನಾವು ಟಿಕೆಟ್ 20 ರೂಪಾಯಿ ಟಿಕೆಟ್ ಇದ್ದಿದ್ದು, ಇವಾಗ ನಾವು ಫ್ರೀಯಾಗಿ ಬರ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಫೋನಲ್ಲಿ ಮಾತಾಡ್ಬಿಟ್ಟು ನಾವು ಇದು ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳಿ ಫ್ರೀಯಾಗಿ ಅವ್ರ ಹತ್ರ ಮಾತಾಡಿಸಿ RF ಫೋನ್ ಮಾಡಿ ವಿಷ್ಣು ಹಚ್ಚಿದ್ದ ನಾವು ಮಾತಾಡಿದ್ವಿ. ಹಂಗಾಗಿ ನಾವು ಈಗ ಫ್ರೀಯಾಗಿ ಎಂಟ್ರಿ ತಗೊಂತ ಇದೀವಿ. ಟೈಗರ್ ಎಲ್ಲಿ ಜಾಸ್ತಿ ಐತೆ ಅಂತ ಹೇಳಿ ನಾವು ಮಧ್ಯಪ್ರದೇಶ ಅಂತ ಹೇಳಿದ್ವಿ. ಅದು ಕರೆಕ್ಟ್ ಐತೆ. ಎಷ್ಟೇ ಅಂತ ಬೇರೆ ಕೇಳಿದ್ರು. ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಹಂಗೂ ಸ್ವಲ್ಪ ಒಂದು ಮ್ಯಾನೇಜ್ ಮಾಡಿ ಸ್ವಲ್ಪ ಇದು ಮಾಡಿದ್ವಿ. ಸಾಫ್ಟ್ ಕಾಪಿ ಅಂತ ಕೇಳ್ತಾರೆ ಫೋಟೋ. ನಾವು ವಿಡಿಯೋನೇ ಮಾಡ್ತಾ ಇದೀವಿ. ನಮ್ಮ ಫೋಟೋ ಯಾಕೆ ಬೇಕು? ಬಂದಿದ್ದೀವಿ. ಮತ್ತು ಇನ್ನೇನು ಆಮೇಲೆ ಎಷ್ಟು ಯಾವುದಂತ ಕೇಳಿದ್ರು. ಕರ್ನಾಟಕ ಅಂತ ಹೇಳಿದ್ವಿ. ಆಮೇಲೆ ID ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರು. ID ಕಾರ್ಡ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋನಲ್ಲಿ ತೋರಿಸಿದ್ವಿ. ನೀರಂತೂ ಇಲ್ಲ ಬಂದಿದ್ದಕ್ಕೆ. ಆದ್ರೆ ಫ್ರೀ ಅಲ್ವಾ ಟಿಕೆಟು, ಎಲ್ಲಿ ತೊಂದರೆ ಇಲ್ಲ. ರಾಣಿ ಒಂಚೂರು ಅರಿತೈತೆ. ಆ ಕಡೆ ರಾಕೆಟ್ ಇನ್ನೇನು ಕಾಣಿಸೋದೇ ಇಲ್ಲ. ಕಾಣಿಸ್ತೈತೆ ಸ್ವಲ್ಪ ಯಾವ್ದು ನಡು ಐತಲ್ಲ ಯಾವ್ದು ಇದು ರಾಕೆಟ್, ಇದು ರೋರರ್, ಕೆಳಗೆ ರೋರರ್, ಇದು ರಾಜ, ಇದು ರಾಣಿ. ಗಾಯ್ಸ್ ಇಲ್ಲೆಲ್ಲ ಫುಲ್ಲು ಈ ಓಸತಿ ತರ ಎಲ್ಲ ಇರ್ಲಿಲ್ಲ. ಇವಾಗ ಫುಲ್ ಕನ್ಸ್ಟ್ರಕ್ಷನ್ ಮಾಡಿ, ಮೊದಲು ಎಲ್ಲ ಗಿಡ ಮರ ಇತ್ತು. ನಾವು ಬಂದಾಗ ಗ್ಯಾಲರಿ ಮಾಡ್ಬಿಟ್ಟವ್ರೆ, ಸಖತ್ತ ಮಾಡೋರೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಗಾಯ್ಸ್, ಸೈಕ್ ಐತೆ ಗುರು. ಫುಲ್ ಕಾಣಿಸ್ತೈತೆ. ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾವ್ರಿ ಇಲ್ಲೆಲ್ಲ ನೋಡ್ರಿ. ಎಲ್ಲ ಫ್ರೀಯಾಗಿ ಬಂದಿರೋದು ನಾವೇ. ಬಿಟ್ಟಿ ಅನ್ನೋಕ್ಕಲ್ಲ, ನಾವು ಫಾರೆಸ್ಟ್ ಸ್ಟೂಡೆಂಟ್ಸು, ಕೊಡಲೇಬೇಕು ಅವ್ರು ನಮಗೆ. ವಿಷ್ಣು ಹುಡುಕ್ತಾ ಇದೀವಿ. ಇರೋದೇ ವೀಡಿಯೋನೇ ಆಗಲ್ಲ ಹೊಡೋದ್ರೆ. ಎಲ್ಲಿಗೆ ಹೋಗ್ತಾ ಇದೀವಿ? ಇಲ್ಲೊಂದು ಸಿದ್ದಾಪುರ ಇದಲ್ಲೇ ಗಾಯ್ಸ್. ಜೋಗ್ ಫಾಲ್ಸ್ ಮೇಲೆ ಬಂದಿದ್ದೀವಿ ನೋಡ್ರಿ. ಇಲ್ಲೆಲ್ಲ ನೀರಲ್ಲಿ ಇದೇ ನೋಡ್ರಿ ಗಾಯ್ಸ್, ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ರಿ. ಇದು ರಿಯಲ್ ವ್ಯೂ ಅಂದರೆ. ಅಲ್ಲಿದ್ದಿದ್ದು ಅವಾಗ ನಾವು, ಇಲ್ಲಿ ಇವಾಗ ನೋಡ್ರಿ ಫಾಲ್ಸ್ ಮೇಲೆ ಬಂದಿದ್ದೀವಿ. ಇವಾಗ 7 ಗಂಟೆ ಆಗೈತೆ. ನಾನು ವಿಷ್ಣು ವ್ಯೂ ಪಾಯಿಂಟ್ ನೋಡಿ ಉಳಿದವರೆಲ್ಲ ವಾಪಸ್ ಹೋದ್ರು. ನಾವು ಹೋಗಿದ್ಕು ಸಾಕಾಯ್ತು. ವ್ಯೂ ಪಾಯಿಂಟ್ ನೋಡಿದ್ವಿ, ವಾಪಸ್ ಹೋಗ್ತಾ ಇದೀವಿ. ಏನಂತ ವಿಷ್ಣು? ನೋಡ್ಕೊಂಡು ರೋಡಾಗ ಹೋಗ್ತಾ ಇದೀವಿ ನೋಡಿ. ಯಾರು ಇಲ್ಲ, ಚೆನ್ನಾಗಿತ್ತು ವ್ಯೂ ಪಾಯಿಂಟು. ಬೇಜಾನ್ ನೋಡ್ಕೊಂಡು ಬಂದು 1/4 ಗಂಟೆ ಅಂತ ಅಲ್ಲಿ ನಿಂತ್ಕೊಂಡು ನೋಡಿದ್ವಿ. ಒಳ್ಳೊಳ್ಳೆ ವಿಡಿಯೋ ಮಾಡಿದ್ದೀವಿ, ಚೆನ್ನಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿದ್ವಿ ನಾವು. ಟೈಗರ್ ಸೆನ್ಸಸ್ ಬಂದು ಟೈಗರ್ ಎಸ್ಟಿಮೇಷನ್ ಮಾಡ್ಕೊಂಡು ಅದು ಜೋಫಾಸ್ ನೋಡ್ಕೊಂಡು ಒಳ್ಳೆ ಚೆನ್ನಾಗಿತ್ತು. ನೆಕ್ಸ್ಟು ಬಂದರೆ ನೋಡೋಣ. ಬಾಯ್ ಗೈಡ್ಸ್. ಫ್ರೀ ಟಿಕೆಟಲ್ಲಿ ಹೋಗ್ಬಂದ್ವಿ ಜೋಫಾಲ್ಸಿಗೆ. ನಮ್ಮ RF ಅವರು, ಡ್ರ್ಯಾಗನ್ ಸರ್ ಅವರು ಏನೋ ಖುಷಿಯಿಂದ ಹೋಗ್ಬರ್ಲಿ ಮಕ್ಕಳು ಅಂತ. ನೇಚರ್ ಕ್ಯಾಂಪಲ್ಲಿ ಬಂದು ಇವಾಗ ಫೈರ್ ಕ್ಯಾಂಪ್ ಹಾಕ್ಸೋರೆ. ನಾನೇನು ಹಾಕ್ಸಿಲ್ಲ, ಅವರೇ ಹಾಕ್ಸೋರೆ. ಎಲ್ಲ ಕುಂತವ್ರೆ. ಮನೋಜ್ ಹಾಕಲ್ಲ, ಕೂತ್ಕೊಳ್ಳಲಿ. ನಾನು ವೀಡಿಯೋ ಮಾಡ್ತೀನಿ ಅಂತ ಇದ್ಬಿಟ್ಟ. ಇಲ್ಲಿರೋದು ಒಂದೇ ಒಂದು ನಾಯಿ ನೋಡ್ರಿ. ಇಲ್ಲಿ ಮಾಡೋ ಚಿಕನ್ ಎಲ್ಲ ತಿನ್ನುತ್ತಿದೆ. ತಿಂದು ಚೆನ್ನಾಗೈತೆ ನೋಡ್ರಿ. ಕೆಳಗೆ ಕೂರಕ್ಕಾಗಲ್ಲ ಅಂತೇಳಿ ಗೋಣಿ ಚೀಲ ತಂದವ್ರೆ ಅಡಿ ಕಾಸ್ಕೊಳಕ್ಕೆ. ಕೆಳಗೆಲ್ಲ ಫುಲ್ ಮಣ್ಣು ನೋಡ್ರಿ. ಪಾಪ ನಮ್ಮ ಹುಡುಗರೆಲ್ಲ ಹಂಗೆ ಕುಂತಾರೆ ನೋಡ್ರಿ. ನಮ್ಮ ಮನೋಜ್ ನೋಡ್ರಿ ಕೆಳಗೆ ಚಪ್ಪಲಿ ಹಾಕೊಂಡು ಕುಂತವನೆ. ಈ ಝೂಮಿ ಆಗ್ತಾ ಇಲ್ಲ. ವಿಷ್ಣು ಈಗ ಲೇಟಾಗಿ ಬಂದಾನೆ. ಸೈಕ ಕಾಣಿಸ್ತಾ ಇದೆಯಲ್ಲೇ. ಅಷ್ಟೇ ಗೈಸ್, ಫೈನಲಿ ಎಲ್ಲ ಮುಗೀತು. ಒಂದೊಳ್ಳೆ ಮೆಮೊರಿ ಆಯಿತು, ಮರೆಯಲಾಗದ ಒಂದು ದಿನ ಅಂತ ಹೇಳ್ಬೋದು. ಸರಿ, ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.